अस्सलाम वालेकुम, नमस्ते। पहला जम्मू कश्मीर पहलगाम का हमें खंडन करते हैं। जो पाकिस्तान हो, कौन भी हो, उन्होंने कैसा शूट करें वैसा शूट करो कर को हमें मोदी सरकार को बोल रहे हैं और हमारी सरकार सब भी मिला को सपोर्ट करती है। उन्होंने कौन भी रहते उनको घर में घुस को मारो कर को हमें मनवी कर रहे हैं। सर, नगर शासन द्वारा पिछले दिनों आपने एक प्रेस कॉन्फ्रेंस करके उन पर एक आरोप लगाया था कि उनकी गौशाला से गाय बेची गई है बोलकर। उस पर उन्होंने मानहानि करने का एक आरोप भी किया है और आपके साथीदारों को कई नोटिसें भी आई हैं। क्या नोटिस है, क्या फ़र्क नहीं होता है। हमें हमारी गंगा गौरी है और उन्होंने वत्ते सच्चे रहे तो हमारे ऊपर चार उन्होंने केस करन दे, नोटिस दें दे। हमना क्या ये नहीं है खरे अಪ್ಪಗೊಟ್ಟಿದ್ರೆ ಸಿದ್ದೇಶ್ವರ ಗುಡಿಗೆ ಮುಟ್ಲಿ ಯಾರ್ಯಾರು ಬಸನಗೌಡ ರಾಮನಗೌಡ ಪಾಟೀಲ್ ಹರ್ಷ ಶೆಟ್ಟಿ ಮಕ್ಕಳಿಗೆ ಅವರು ನಮ್ಮ ಆಕಳುಗಳು ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಮುಟ್ಲಿ. ಅವ್ರು 10 ಕೇಸ್ ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ. ಅವ್ರು ಖರೆ ಅಪ್ಪಗೊಟ್ಟಿದ್ರೆ ಗುಡಿ ಮುಟ್ಟು ನಮ್ಮ ಬಿಜಾಪುರದ ಗೋಗಳು ಅವ್ರ ಗೋಶಾಲೆಗೆ ಕಳಿಸಿಲ್ಲ ಅಂತ ಹೇಳಿ ಅವರು ಏನು ನೋಟಿಸ್ ಬಂದರೆ ಏನಾಗ್ತೈತೆ ಉತ್ತರ ಕೊಡ್ತೀವಿ. ನಮ್ಮ ಆಕಳು ತುಡುಗಾಗಿದ್ದು ಖರೆ ಅದ. ಗೋಶಾಲೆಗೆ 2,000 ಇಲ್ಲ 3,000 ಮ್ಯಾಗ ಗೋಶಾಲೆಗೆ ಬಿಜಾಪುರದ ಆಕಳು ಹೋಗ್ಯಾವ. ಮಂದಿ ಸಾಕಿದ್ದು ಬಿಡಾಡಿ ದನ ಅಂತ ಮನೇಲಿಂದ ಮುಂಜಾನೆ ಬಿಡ್ತಾರೆ, ಅವ್ರು ಮಧ್ಯಾಹ್ನಕ್ಕೆ ಹಿಡ್ಕೊಂಡು ಒಯ್ದಾರೆ. ಕಾರ್ಪೊರೇಷನ್ ಕಮಿಷನರ್ ಹರ್ಷ ಶೆಟ್ಟಿ ಮತ್ತು ಮಕ್ಕಳಿಗೆ ಅವ್ರು ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಹಾನಿ ಮಾಡಲಿ. ಬಸನಗೌಡೆ ಮಾಡಬೇಕು. ನಾವು ಉಳ್ಕಿ ಹಿಂದೂ ಮಂದಿಗೆ ಬಿ ಜೆ ಪಿ ಮಂದಿಗೆ ಯಾರು ಹೇಳಿಕತ್ತಿಲ್ಲ. ನಾವು ಹೇಳೋದು ಬಸನಗೌಡಗೆ ಒಬ್ಬಂಗೆ ಅವ ನಾ ಕೇಸ್ ಮಾಡ್ತೀನಿ ಸಿದ್ದೇಶ್ವರ ಸಂಸ್ಥೆ ಅವ್ರಿಗೆ ಹೇಳಿಲ್ಲ. ಅವ್ರು ಸಿದ್ದೇಶ್ವರ ಸಂಸ್ಥೆ ಅವ್ರು ನಮ್ಗೆ ನೋಟಿಸ್ ಕೊಟ್ಟರೆ ನಾವು ನೋಟಿಸ್ ಕೊಡ್ತೀವಿ. ಬಸನಗೌಡ ಕೊಡಲಿ ನಮ್ಗೆ, ನಾವು ಬಸನಗೌಡಕ್ಕೆ ಕೊಡ್ತೀವಿ. ಸರ್, ನಾಳೆ 28ಕ್ಕೆ ರೈಲಿ ಆಗ್ತೈತಿ. ಅದರ ಬಗ್ಗೆ ಬಸನಗೌಡ ಪಾಟೀಲ್ ಹೇಳಿದರು, ಏನಾರ ಹಿಂದೂ ಮಂದಿ ಆಸ್ತಿ ಹಾನಿ ಆಯ್ತಂದ್ರೆ ಇಡೀ ಕರ್ನಾಟಕ ಹಿಂದೂವೇ ಇಲ್ಲಿ ತರಿಸ್ತೀನಿ. ಆದರೆ ಆಯೋಜಕ ಯಾರದಾರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಆಸ್ತಿ ಜಪ್ತಿ ಮಾಡಿ ಭರಣೆ ಮಾಡಬೇಕು ಅಂತ ಒಂದು ಚೇತಾವಣೆ ಕೊಟ್ಟರು. ನಾವು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಸಲ್ಲಮ್ಗೆ ಅವಕಾರನಿ ಹೇಳಿದ ಸಲುವಾಗಿ ನಾವು ಮಂದಿಗೆ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ನಮ್ಮ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಹೇಳಿದ ಸಲುವಾಗಿ ಮಾಡ್ಲಿಕ್ಕತ್ತೀವಿ. ಅವ್ರು ಮಾಡ್ಲಾಕತ್ತಾರೆ. ವಿಜೇಂದ್ರ ಬಂದು ಹೋಗ್ಯಾನ ಅಂತ ಅವ್ರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರೆ. ಯಾವುದು ನಮ್ಮ ಬಸವ ಜಯಂತಿದು ನಾವು ಯಾವುದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ಅವ್ರು ಬರೀ 10 ಲಕ್ಷ ಮಂದಿಗೆ ತರ್ತೀನಿ ಅಂದ್ರೆ ನಂಬಲ್ಲಿನೂ ಶಕ್ತಿ ಅದ 20 ಲಕ್ಷ ಮಂದಿ ತರ್ತೀವಿ. ನಾವು ಮಂದಿಗೆ ಹಿಂದೂ ಮುಸಲ್ಮಾನ್ಗೆ ಜಗಳ ಮಾಡೋದು ಮಾಡ್ಲಿಕ್ಕತ್ತಿಲ್ಲ. ನಾವು ಹೇಳೋದು ಕೇವಲ ಬಸನಗೌಡ ಒಬ್ಬಂಗೆ. ಅವ ಒಬ್ಬನೇ ನಮ್ಮ ಮುಸಲ್ರಿಗೆ ಬೈತಾನೆ, ನಮ್ಗೆ ಬೈಲಿ. ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬೈದ್ರೆ ನಾವು ಯಾರಿಗೂ ಬಿಡಂಗಿಲ್ಲ. ನಾಳೆ 28ಕ್ಕೆ ರೈಲಿ ಫಿಕ್ಸ್. ನಾವು ಫಿಕ್ಸ್ ರೈಲಿ ಅದ, ಎಲ್ಲರಿಗೂ ಮನವಿ ಮಾಡ್ಲಿಕ್ಕತ್ತೀವಿ. ನಾವೇನು ಶಕ್ತಿ ತೋರಿಸ್ಲಾಕ ಮಾಡ್ಲಿಕ್ಕತ್ತಿಲ್ಲ. ನಮ್ಮ ದೇಶ ಪೂರ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಏನು ಹೇಳ್ತಾರೆ ಅದರ ಮ್ಯಾಗ ನಾವು ನಡಿತೀವಿ. ಶಾಂತಿ ಪೈಗಾಮ್ ಅದ, ಅದು ಅವ್ರದ್ದು ಶಾಂತಿ ಪೈಗಾಮ್ಲಿಂದ ನಾವು ಅಷ್ಟೇ 2,000-3,000 10,000 10,000 ಒಳಗೆ ಮಂದಿಗೆ ಮನವಿ ಕೊಡ್ಲಿಕ್ಕತ್ತೀವಿ. ಇಂಥ ನೀಚರಿಗೆ ಬುದ್ಧಿ ಕಲಿಸ್ಲಾಕ ನಾವು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ಶಕ್ತಿ ಪ್ರದರ್ಶನ ಅವ್ರು ಮಾಡ್ಲಾಕತ್ತಾರೆ. ವಿಜೇಂದ್ರ ಬಂದು ಹೋಗ್ಯಾರಂತ ಅವರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರೆ. ನಮ್ಗೇನು ಶಕ್ತಿ ಪ್ರದರ್ಶನ ಮಾಡೋದು ಹರ್ಕತ್ತಿಲ್ಲ. ಹಿಂದೂ ಮಂದಿ ನಾವು ಕೂಡಿದ್ದೀವಿ. ನಾವು ಒಬ್ಬನೇ ಬಸನಗೌಡ ಕಾಪಿರಂತೆ ಅವನೇ ಹೇಳ್ತಾನೆ, ಅವನೇ ಕಾಪಿರತಾನೆ, ಅವಂಗೆ ನಾವು ಹೇಳ್ತೀವಿ. ಈಗ ಯಾರು ವಿರೋಧ ಮಾಡಾಕತ್ತಿಲ್ಲ. ಕಾಂಗ್ರೆಸ್ ಅವ್ರು ಬಿಟ್ಟು ಯಾರು ವಿರೋಧ ಮಾಡಾಕತ್ತೀರ, ಯಾರು ಮಾಡಾಕತ್ತಾರ ಅವ್ರು ಕಾಂಗ್ರೆಸ್ ಅವರೇ ಅಂತ ಹೇಳ್ತಾರೆ. ಬಸನಗೌಡ ಟ್ರೇನ್ ಸುಟ್ಟವ, ಅವ ಝಂಡಾ ಹಸ್ದವ, ಅವ ಎಲ್ಲಿ ಈಗ ಕಲ್ಲು ಹೊಡಿತಾನ, ಎಲ್ಲರೇ ಒಣ್ಯಾಗ ಬಸ್ಗಳಿಗೆ ಕಲ್ಲು ಹೊಡೆಸಿ ನಮ್ಮ ಮ್ಯಾಗ ಹಾಕಬೇಕನ್ಲಾಕತ್ತಾನ. ಅವಂಗೆ ಮೊದಲ ಅವಂದು ರೈಟಿಂಗ್ದೊಳಗೆ SP ಸಾಹೇಬರು ಬರ್ಕೋಬೇಕು, ಅವನ ಮ್ಯಾಗ ನಿಗಾ ಇಡಬೇಕು. ಅವ್ನು ಒಬ್ಬಂಗೆ ಹೇಳಿಕತ್ತೀವಿ. ನಾವೇನು ಅಂಥವ್ರಿಲ್ಲ. ಇದು ಎಲ್ಲ ಕೆಲಸ ಅವ್ರು ಖರೆ ಅವರಪ್ಪ ಗುಟ್ಟಿದ್ರೆ ಝಂಡಾ ಟ್ರೇನ್ ಸುಟ್ಟಿದ್ದು, ಝಂಡಾ ಹಚ್ಚಿದ್ದು ಅದು CBI ಕೊಡಲಿಲ್ಲ. ಒಂದು CBI ಕೊಡಂತ ಹೇಳ್ರಲ್ಲ.
ಮತ್ತು ಬಜಾರ್ದೊಳಗೆ ತಂದು ಜೆಂಡಾ ಸುಡ್ತಾನೆ. ಎಲ್ಲಿಂದ ಜೆಂಡಾ ಸುಟ್ಟ್ಯಾರ ಅವರು? ಅವ್ರು ಕರೆಯವ್ರಪ್ಪ ಹುಟ್ಟಿದ್ರೆ ಸಿಬ್ಯಾಕ್ ಕೊಡಂತೇಳಿ. ಪಾಕಿಸ್ತಾನ ಜೆಂಡಾ ಎಲ್ಲಿಂದ ಬಂದು ಅವ್ರ ಬಲ್ಲಿ? ಗಾಂಧಿ ಚೌಕದೊಳಗೆ ಸುಟ್ಟಾರ. ಹಚ್ಚಿದವ್ರು ಅವರೇ, ಸುಟ್ಟಿದವ್ರು ಅವರೇ, ಟ್ರೇನ್ ಸುಟ್ಟಿದ ಅವರೇ. 100ಕ್ಕೆ 100 ನಾವು ಹೇಳ್ತೀವಿ. ಸುಟ್ಟಿದ್ಲಾಕ ಹಚ್ಚಿದ ಅಮಾಯಕ ಮಂದಿಗೊಳಗೆ ಹಾಕಿದ್ರು. ಹಾಗೆ ಇವರು ಎಲ್ಲರ ಕಲ್ಲು ಹೊಡೆಯೋದು ಏನಾರೇ ಮಾಡ್ಬೇಕಂತಾರೆ. ಅವ್ರ ಪಾರ್ಟಿಲಿಂದ ತೆಗೆದು ಹೋಗ್ದಾರ. ಏನಾರೇ ಮಾಡಿ ನಾ ಶೈನ್ ಆಗಬೇಕಂತ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬೈದರು. ಯಾರು ಸಹಿಸೋಂಗಿಲ್ಲ. ಬಸನಗೌಡ್ರ ನಿಮ್ಮ ಹೆಂಡ್ತಿ ನಿಮ್ಮ ಮಾತು ಕೇಳಂಗಿಲ್ಲ, ದೊಡ್ಡ ದೊಡ್ಡ ಮಂದಿಗೆ ಬೈಯೋದು ಬಿಡ್ರಿ, ಮರ್ಯಾದೆಲಿಂದ ಇರ್ರಿ ಅಂತ ನಾವು ಹೇಳಿಕತ್ತೀವಿ. ನಾ ಅಂಬೇಡ್ಕರ್ ಜಯಂತಿ ದಿವಸ ನಾನು ಹೇಳಿನಿ, ನಾನು ನಾಲ್ಗಿ ತಪ್ಪಿ ಇದು ಆಗ್ಯಾವ. ನಾಲ್ಗೆ ತಪ್ಪಾಗಿಲ್ಲ, ಬೇಕತ್ಲೆ ಹೇಳ್ಯಾರ. ನಾಲ್ಗೆ ಬೇರೆ 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 ಕಾಸ್ಟ್ ಅವ್ರಿಗೆ ಬೈಲಾಕ ಬರ್ತೈತಿ. ನಾಲ್ಗೆ ಅವ್ರ ಕಾಸ್ಟ್ ಅವ್ರಿಗೆ ಬೈಕು ಅಂತ ಹೇಳ್ರಲ್ಲ. ಪ್ರಭಾವಿ ಬಗ್ಗೆ ನಮಗೆ ಗೌರವ ಇದೆ. ನಮ್ಮ ಧರ್ಮದಲ್ಲಿ ನಮಗೆ ಏನೂ ಹೇಳಿಲ್ಲ. ಅವರು ಠಾಕ್ರೆ ಅವ್ರ ಮನ್ಯಾಗ ಎಂತಾರು ಹುಟ್ಟ್ಯಾರ ಅಂತ ಕೇಳ್ಯಾರ. ಅದನ್ನು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅದು ತೆಪ್ಪದ ಪೂರಾ ಅವ್ರು ಶ್ರಮ ಕೇಳಬೇಕು. ನಾ ಹೇಳಿದ ತೆಪ್ಪದ ಅಂತ ನೀವು ಎಲ್ಲರೇ ತಿಳಿದಿರಬೇಕು. ಮುಸಲ್ರಿಗೆ ಬೈದಿರಿ, ನನಗೆ ಬೈರಿ, ಮುಸಲ್ರಿಗೆ ಯಾಕೆ ಬೈತೀರಿ? ನಾನು ನಿನ್ನ ಅಪೋಸ್ ನಿಂತೀನಿ, 10 ಸರ್ತಿ ಬೈರಿ, ನಾನು ನಿಮ್ಗೆ 20 ಸರ್ತಿ ಬೈತೀನಿ. 1 ಕೇಸ್ ಯಾಕೆ 10 ಕೇಸ್ ಮಾಡಿರಿ, ನಾವು ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ. ನಮ್ಗೇನು ಬರಂಗಿಲ್ಲೇನ? ಕೈದೆ ಇಲ್ಲ. ಕೈದೆ ಸಂವಿಧಾನ ಮಾಡಿಕೊಟ್ಟಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕೈದೆದೊಳಗೆ ನಾವು ಅದೀವಿ, ನೀವು ಅದೀರಿ. ಸರ್, ಇದು 28 ತಾರೀಕಿಗೆ ನೀವು ರ್ಯಾಲಿ ಮಾಡೋದು. ಎಲ್ಲಾರ್ಗ ಗುಂಡಾಗಿ ತಂದು ಕಲ್ಲು ಹೋಗೋದು ಹಿಂದೂ ಪ್ರಾಪರ್ಟಿ ಏನು ಲಾಸ್ ಆತಂದ್ರೆ ಇದಕ್ಕೆ ಹೊಣೆಗಾರ ಮಾಡೋರು ಯಾರು ಪರ್ಮಿಷನ್ ತೊಗೊಂಡಿರ್ತಾರಲ್ಲ ಅವ್ರ ಮ್ಯಾಗ ಆ್ಯಕ್ಷನ್ ಆಗ್ಬೇಕು. ಯಾರು ನಾವು ಗುಂಡಾಗಳಿಗೆ ಇದು ಕಲ್ಲು ಹೊಡ್ಯಾವ್ರಿಲ್ಲ, ಹೊಡಿಸವನೇ ಬಸನಗೌಡ. ಕಲ್ಲು ಹೊಡೆಸವನು ಬಸನಗೌಡ, ಟ್ರೇನ್ ಸುಟ್ಟವ ಬಸನಗೌಡ, ಜೆಂಡಾ ಹಚ್ಚವ ಬಸನಗೌಡ, ಜಾತಿ ಭೇದಿ ಮಾಡವ ರಾಜಕೀಯ ಸಲುವಾಗಿ ಬಸನಗೌಡ. ಇದು ಏನು ಹೊಟ್ಟಿನ ಸಲುವಾಗಿ ಮಾಡ್ಲಾಕತ್ತಾನವ? ಏನು ಎಲ್ಲ ಮುಸಲ್ರದ ಮನ್ಯಾಗ ಊಟ ತಿಂತಾನೆ. ಮುಸಲ್ರ ಮನೆಗೆ ಹೋಗಿಲ್ಲ, ರಂಜಾನ್ ಬಂದಿಲ್ಲ, ಮಸೂತಿಗೆ ನಮಾಜ್ ಬಿದ್ದಿಲ್ಲ. ಈಗ ನೀವು ಹೇಳೋ ಪ್ರಕಾರ 28 ತಾರೀಕು ದಿವಸ ರೈಲಿದಾಗ ಏನಾರ ಅನಾಹುತ ಬಸನಗೌಡನೇ ಜುಮ್ಮೆದಾರ. ಬಸನಗೌಡ ಮ್ಯಾಗೆ ನಿಗಾ ಇಡಬೇಕು. ಅಂಥದ್ದೇ ಕೆಲಸ ಮಾಡ್ತಾನೆ ನಾವು. ಬಡವ್ರ ಮಕ್ಕಳಿಗೆ ಎಲ್ಲರ ಕಲ್ಲು ಹೋಗಿರಿ, ನಾ ಅದೀನಿ, ನಾ ಇದು ಅದೀನಿ, ನಾ MLA ಅದೀನಿ ಅಂತ ಹೇಳ್ತಾನೆ ಮಾಡವ ಬಸನಗೌಡನೇ. ಉಳ್ಕಿದವ್ರು ಇಲ್ಲ. ಇಲ್ಲ, ನಾವು ಅವರು ಹೆಂಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಹಂಗೆ ನಾವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತೀವಿ. DC ಸಾಹೇಬ್ರಿಗೆ SP ಸಾಹೇಬ್ರು ಅವ್ರ ಮ್ಯಾಗ ನಿಗಾ ಇಡ್ರಂತ ನಾವು ಸ್ಪಷ್ಟವಾಗಿ ಹೇಳಲಿಕ್ಕತ್ತೀವಿ. ಮತ್ತು ನಾವು 28 ತಾರೀಕು ಎಲ್ಲರಿಗೆ ಅಂಬೇಡ್ಕರ್ ಸರ್ಕಲಿಂದ DC ಆಫೀಸ್ ಪೀಸ್ಫುಲ್ ನಾವು ಮನವಿ ಕೊಡ್ಲಿಕ್ಕತ್ತೀವಿ. हमारे भी पूरे तमाम लोग हैं, सब भी मिला को हमें सबको रिक्वेस्ट करते हैं, सब भी आओ, समाधान से आओ, समाधान से मनवी देखो, जाको छोड़ो, किसी भी क्या बोलने का नहीं, करने का नहीं. हमारे सब भी मिला को आते हैं, हमारे बड़े लोग हैं, सब भी मनवी देते हैं, बात करते हैं. सब भी तुम्हें आओ कर विनंती करते हो, पीसफुल आको, पीसफुल जाओ कर को विनंती करूँ. सब भी 28 तारीख को सुबह 10 बजे सब संगठने वाले, संघा वाले, संगठने वाले को, सब जात वाले को हमें मनवी कर रहे हैं. सब भी जात वाले हमारे साथ आ रहे हैं. कांग्रेस के कितने MLA MP? कांग्रेस के भी आते हैं, पूरे पक्षातर के आते हैं, पूरे संगठन वाले आते हैं, पूरे जात वाले को हमें बुला रहे हैं. सबको मनवी कर रहे हैं. अल्लाह बर्रे तो विनंती मारते हैं. इंशाल्लाह सब भी आएंगे. कौन कौन आएंगे देखेंगे. मीटिंग भी है बेंगलुरु में. कार्रवाई DC को मनवी देते, DC साहब को मनवी देते हैं. मनवी देखो, हमें आगे का नेक्स्ट कार्रवाई है हमें करने की कोशिश करते हैं. क्योंकि तो ये हमारे हुजूर सल्लल्लाहु अलैहि वसल्लम का है. मेरा रहा, मेरे काम का रहा तो मैं सहरे थे. ये हमारे हुजूर का है. हुजूर को चाहने वाले सब भी आते हैं. कितने जने आए तो आंधे में उनको मनवी कर रहे हैं. हमें शांति से मनवी देखो, हमें आते हैं. टाइमिंग क्या है? 10 बजे से 11 बजे से 1-2 बजे तक मनवी देखो. लोग जमा होने की आशंका है? होता 5 से 7-8 सिटी के सिर्फ लोग आएंगे? सिटी के लोग होता चाहते हैं. वहाँ पर स्टेज मारा जाएगा अंबेडकर सर्कल? स्टेज मारते हैं. होता चाहे कि हमारे कौन लीडर होंगे, स्वामी होंगे, सबको मिला को, सबको फिर एक बार हमें विनंती करते हैं. 28 तारीख को सोमवार दिन 11 बजे आओ.
आपको मनवी देखो जाओ, एकदम शांति से मनवी देख जाओ कर, थैंक यू। हिंदू मुसलमान सिख ईसाई सबको आकर के मैं मनवी कर रहे हैं।